ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ. ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ನಿಮ್ಮನ್ನು ಕೂಡ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ನೋಡಿ, ನೀವೇನು ನೋಡ್ತಾ ಇದ್ದೀರಾ, ಇದೇ ನಮ್ಮ ತೋಟ. ಇಲ್ಲಿ ತೆಂಗು, ಅಡಕೆ, ಬಾಳೆ, ಕಾಫಿ, ಮಲ್ಲಿಗೆ ಹೂವು, ಸಪೋಟ, ಮಾವಿನ ಹಣ್ಣು, ಬಾಳೆ ಗಿಡ ಎಲ್ಲ ಇದೆ. ಎಷ್ಟು ಬ್ಯೂಟಿಫುಲ್ ಅಲ್ವಾ? ನಾವಂತೂ ರಜಾ ಸಿಕ್ತಾಗೆಲ್ಲ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಇಲ್ಲಿಗೆ ಬಂದ್ಬಿಡ್ತೀವಿ. ಬೆಳಗ್ಗೆ ಬಂದು ಸಂಜೆವರೆಗೂ ಓಡಾಡಿಕೊಂಡು ಅಲ್ಲಿ ಬೆಳೆದಿರೋ ಅಂಥ ಹಣ್ಣುಗಳು ತಿನ್ಕೊಂಡು ಅಲ್ಲೇ ಊಟನೂ ಮಾಡಿಕೊಂಡು ಒಟ್ಟಿಗೆ ಸಂಜೆ ಮನೆಗೆ ಬರ್ತೀವಿ. ನನ್ನ ಮಗನಿಗೆ ತೋಟಕ್ಕೆ ಬರೋದು ಅಂದರೆ ಪಂಚಪ್ರಾಣ. ಯಾಕೆ ಗೊತ್ತಾ? ಇಲ್ಲಿ ಅವ್ನಿಗೆ ಆಟಾಡೋಕ್ಕೆ ಗಿಡ, ಮರ, ಹಕ್ಕಿ, ಕಲ್ಲು, ಮಣ್ಣು ಎಲ್ಲ ಸಿಗುತ್ತೆ. ಸಿಟಿ ಲೈಫ್ ನೋಡಿ ಸಾಕಾಗಿರೋ ನಮಗೆ ಅಪರೂಪಕ್ಕಾದರೂ ಈ ರೀತಿ ಹಳ್ಳಿ ವಾತಾವರಣದಲ್ಲಿ ಒಂದಷ್ಟು ಸಮಯ ಕಳೆಯೋಕ್ಕೆ ಎಷ್ಟು ಚೆಂದ ಅನಿಸುತ್ತಲ್ವಾ? ನಿಮಗೂ ಲೈಫ್ನಲ್ಲಿ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ಸಲ್ವಾ? ನಮ್ಮ ಮಾಡ್ರನ್ ಲೈಫ್ ಸ್ಟೈಲ್ನಲ್ಲಿ ನಾವೆಲ್ಲ ಕಳೆದೋಗಿದ್ದೀವಿ ಅನಿಸುತ್ತೆ. ಇನ್ಮೇಲಾದರೂ ನಮಗೋಸ್ಕರ ನಮ್ಮ ಲೈಫ್ನಲ್ಲಿ ಒಂದಷ್ಟು ಸಮಯನ ಫ್ರೀ ಮಾಡಿಕೊಂಡು ನನ್ನ ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ನನ್ನ ಹಸ್ಬೆಂಡ್ ರಿಲೇಟಿವ್ ಮನೆಗೆ ಬಂದಿದ್ದೀವಿ. ಅವ್ರ ಮನೇಲಿ ಹಸು, ಕುರಿ, ಕೋಳಿ ಎಲ್ಲ ಸಾಕಿದ್ದಾರೆ. ನನ್ನ ಮಗನಿಗೆ ಇಲ್ಲಿ ಬರೋದೇ ಒಂದು ಖುಷಿ. ಆ ಪ್ರಾಣಿಗಳ ಜೊತೆ ಒಂದಷ್ಟು ಸಮಯ ಆಟ ಆಡಿಕೊಂಡು ಸಮಯ ಕಳೀತಾನೆ. ಅದನ್ನು ನೋಡೋದೇ ಒಂದು ಚೆಂದ. ನಾವೀಗ ನಮ್ಮದು ಇನ್ನೊಂದು ತೋಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸಪೋಟ, ಸೌತೆಕಾಯಿ, ಮಲ್ಲಿಗೆ ಹೂವು ಎಲ್ಲ ಇದೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಒಳ್ಳೆ ಸೈಜ್ನಲ್ಲಿ ಸಪೋಟ ಬಿಟ್ಟಿದೆ ಈ ಸಲ. ಒಂದಷ್ಟು ಹಣ್ಣನ್ನು ಮನೆಗೆ ತಗೊಂಡು ಬಂದ್ವಿ. ಹಾಗೆ ನೋಡ್ತಾ ಮಧ್ಯಾಹ್ನದ ಊಟದ ಸಮಯ ಹಾಗೇ ಹೋಯಿತು. ಮನೆಯಿಂದನೇ ಊಟನ ಪಾರ್ಸಲ್ ತೊಗೊಂಡು ಹೋಗಿದ್ದೆ. ಅಲ್ಲಿ ತಂಪಾಗಿರೋ ವಾತಾವರಣದಲ್ಲಿ ಕುತ್ಕೊಂಡು ಊಟ ಮಾಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವ. ಊಟ ಆಯಿತು, ಹೊಟ್ಟೆ ತುಂಬ ಎಳ್ನೀರು ಕುಡಿದ್ವಿ. ನಮ್ಮ ತೋಟದಲ್ಲಿ ಒಂದು ಇರಳಿಕಾಯಿ ಗಿಡ ಇದೆ. ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ಒಂದಷ್ಟು ಇರಳಿಕಾಯಿ ಕಿತ್ಕೊಂಡಿದ್ದೀನಿ. ಈ ರೆಸಿಪಿನ ನನ್ನ ಅಪ್ಕಮಿಂಗ್ ವಿಡಿಯೋನಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಈಗ ಸಂಜೆ 5 ಗಂಟೆ ಮನೆ ಕಡೆ ಹೊರಟ್ವಿ. ಹೋಗ್ತಾ ಆನ್ ದ ವೇ ಕಬ್ಬಿನ ಹಾಲು ನೋಡಿದ್ವಿ. ನನಗೂ ನನ್ನ ಮಗನಿಗೂ ಕಬ್ಬಿನ ಹಾಲು ಅಂದರೆ ಸಿಕ್ಕಾಬಟ್ಟೆ ಫೇವ್ರೇಟು. ಕುಡ್ಕೊಂಡು ಹೊರಟ್ವಿ. ಇವತ್ತಿನ ನನ್ನ ಮಿನಿ ಬ್ಲಾಗ್ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಹಾಗೆ ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.